ಫ್ಯೂಚರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ. ತಾಲ್ಲೂಕು ಆಡಳಿತ, ತಾಲ್ಲೂಕು ಪಂಚಾಯತ್ ಹಾಗೂ ಸಾರ್ವಜನಿಕ ಶಾಲಾ ಶಿಕ್ಷಣ ಇಲಾಖೆ ಗೌರಿಬಿದನೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ 2024 ರಿಂದ 2025ನೇ ಸಾಲಿನ ದ್ವಿತೀಯ ಪಿಯುಸಿ ಮತ್ತು ಎಸ್.ಎಸ್.ಎಲ್.ಸಿ. ತರಗತಿಗಳ ಫಲಿತಾಂಶ ಉತ್ತಮಪಡಿಸಲು ಪುನಶ್ಚೇತನ ತರಬೇತಿ ಕಾರ್ಯಾಗಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿ ಮಿತ್ರರು, ತಾಲ್ಲೂಕಿನಲ್ಲಿರುವ ಎಲ್ಲಾ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳೆಲ್ಲರೂ ಬಡತನದಿಂದ ಜೀವನ ಸಾಗಿಸುತ್ತಿರುವ ಸಾಮಾನ್ಯ ಕುಟುಂಬದವರು. ಆದ್ದರಿಂದ ಇದನ್ನು ಮನಗೊಂಡ ನಾನು ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ಅನೇಕ ಕಾರ್ಯಕ್ರಮಗಳನ್ನು ನೀಡಿ ಪ್ರೋತ್ಸಾಹ ನೀಡಿದ್ದೇನೆ. ಮುಂದೆಯೂ ಸಹ ವಿದ್ಯಾರ್ಥಿಗಳ ಪರವಿರುತ್ತೇನೆ. ಆದರೆ ಶಾಲಾ ಕಾಲೇಜುಗಳ ಶಿಕ್ಷಕರು, ಉಪನ್ಯಾಸಕರು ಉತ್ತಮ ಪಾಠ ಪ್ರವಚನಗಳನ್ನು ಮಾಡಿ ಶಿಸ್ತುಬದ್ಧ ಕಲಿಕೆಯಿಂದ ಮಾತ್ರ ವಿದ್ಯಾರ್ಥಿಗಳಲ್ಲಿ ಉತ್ತಮ ಫಲಿತಾಂಶ ಬರಿಸಲು ಸಾಧ್ಯವಾಗಿರುವುದರಿಂದ ಈ ಕಾರ್ಯಾಗಾರದಲ್ಲಿ ಸೇರಿರುವ ನೀವೆಲ್ಲರೂ ಮಕ್ಕಳಿಗೆ ಉತ್ತಮ ಬೋಧನೆಯನ್ನು ಮಾಡಿ ಅವರಲ್ಲಿ ಉತ್ತಮ ಫಲಿತಾಂಶದಿಂದ ಉತ್ತೀರ್ಣರಾಗುವುದಕ್ಕೆ ಪ್ರೇರೇಪಿಸಬೇಕೆಂದು ತಿಳಿಸಲಾಯಿತು. ಹಾಗೂ ಶೈಕ್ಷಣಿಕ ಸಾಲಿನಲ್ಲಿ ಉತ್ತಮ ಫಲಿತಾಂಶ ತಂದುಕೊಟ್ಟಿರುವ ಶಾಲಾ ಕಾಲೇಜು ಶಿಕ್ಷಕ ವರ್ಗದವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ತುಮಕೂರು ರಾಮಕೃಷ್ಣ ಮಠದ ಶ್ರೀ ಶ್ರೀ ವೀರೇಶಾನಂದ ಸರಸ್ವತಿ ಸ್ವಾಮೀಜಿಗಳು, ಗೌರಿಬಿದನೂರು ತಾಲೂಕು ತಹಶೀಲ್ದಾರರಾದ ಎಸ್. ಮಹೇಶ್ ಪತ್ರಿ, ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಯಾದ ಜಿ.ಕೆ. ಹೊನ್ನಯ್ಯರವರು, ನಗರಸಭಾ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣರವರು, ಶಿಕ್ಷಣಾಧಿಕಾರಿಗಳಾದ ಶ್ರೀನಿವಾಸ ಮೂರ್ತಿಯವರು, ತಾಲ್ಲೂಕು ಆಡಳಿತದ ಅಧಿಕಾರಿ ವರ್ಗದವರು, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ತಾಲ್ಲೂಕಿನ ಹಲವು ಶಾಲಾ ಕಾಲೇಜುಗಳ ಪ್ರಾಂಶುಪಾಲರು, ಮುಖ್ಯ ಶಿಕ್ಷಕರು, ಉಪನ್ಯಾಸಕರುಗಳು, ಶಿಕ್ಷಕರುಗಳು, ನಗರಸಭೆಯ ಸದಸ್ಯರು ಉಪಸ್ಥಿತರಿದ್ದರು. ವಿವೇಕಾನಂದ ಸ್ಟೂಡೆಂಟ್ ಸಿಕ್ಕಿದ್ರು ಅವ್ರಿಗೆ ನೀವು ಸಿಕ್ಕಿದ್ದೀರೋ ಮಕ್ಕಳು ಶಾಂತ ಕೇಳ್ತಾ ಇದ್ರು. ಈ ಪಾಠದಿಂದ ತಿಳಿದಿರುವ ನೀತಿ ಏನು? ಒಬ್ಬ ಹುಡುಗ ನಿಂತ್ಕೊಂಡ ನಮ್ಮ ರಾಜಕಾರಣ ವಿವೇಕಾನಂದರಿಗೆ ರಾಮಕೃಷ್ಣ ನಿಮ್ಮ ನಗುವಿನಲ್ಲಿ ದೇವರ ಪ್ರೇಮ, ನಿಮ್ಮ ನಡಿಗೆಯಲ್ಲಿ ಶಿಶು ಗಾಂಭೀರ್ಯ ದೇವರ ಸರಸ್ವತಿ ಇದ್ದರು. ನಿಮ್ಮ ಕೋಪದಲ್ಲಿ ಆಶೀರ್ವಾದ ಇದೆ, ನಿಮ್ಮ ಶಿಕ್ಷೆಯಲ್ಲಿ ಉದ್ಧಾರ ರಹಸ್ಯ ಇದೆ. ನಿಮ್ಮ ಮಕ್ಕಳಿಗೆ ಅರ್ಥ ಆಗ್ತಿಲ್ಲ. ಇದು ಮಕ್ಕಳಿಗೆ ಅರ್ಥ ಆಗ್ತಾ ಇದ್ರೆ ನೀವು ಅಪರಿಚಿತರೇ, ಅವರು ಅಪರಿಚಿತರು. ನಿಮ್ಮ ಹೈಸ್ಕೂಲಲ್ಲಿ ಮ್ಯಾಥಮೆಟಿಕ್ಸ್ ಯಾರು ಮಾಡ್ತಾ ಇದ್ದಾರೆ? ఎవరో చేసుకోండి నువ్వు జ్ఞాపకం ఈ కారణం తొండేబాబు ಶಿವಾನಂದ ಸ್ವಾಮಿ ಹೈಸ್ಕೂಲ್ ತೊಂಡೇಬಾಬು ಇವತ್ತು 10 ವರ್ಷದಿಂದ ಅಲ್ಲಿ ಓಲ್ಡ್ ಸ್ಟೂಡೆಂಟ್ಸ್ ಬದುಕಿರೋ 50 ಜನರೇಷನ್ಗಳಿಗೆ ಬೆಳ್ಳಿ ರಥದಲ್ಲಿ ಕರ್ಕೊಂಡು ಸನ್ಮಾನ ಮಾಡಿದ್ರು. ಮಂಜುನಾಥ್ ಅವರ ಸಿಇಒ ಇದ್ದು IAS ಆಫೀಸರ್. ಆ ಕಾರ್ಯಕ್ರಮ ನನ್ನ ಕಾರಣ ಮೇಷ್ಟ್ರು ಹೊತ್ಕೊಂಡು ಬಂದ್ಬಿಟ್ಟು ನಮ್ಮ ಕೈಲಾಗದೇ ಇರೋವಾಗ ವೇದಿಕೆಯಲ್ಲಿ ನಿಲ್ಲಿಸಿ 1 ಗಂಟೆ ನನ್ನ ಉಪನ್ಯಾಸಕ್ಕೆ ಅವಕಾಶ ಕೊಟ್ಟು ನಾನು ಮೇಷ್ಟ್ ಮಾಡಿದ್ದೇನೆ. ಅದರಿಂದ ಬೆನ್ನು ಹೊಡಿದೆ ಟೈಮ್ ಗೊತ್ತಾಗಲ್ಲ. ಅದೆಷ್ಟು ಮನಸ್ಸಿಗೆ ತಟ್ಟುವ ಕಾರ್ಯಕ್ರಮ. ನೂರಾರು ಬರೋರು ಮೇಷ್ಟ್ರು ಪಾದ ಕೊಟ್ಟು ಆ ಪಾದದೊಳಿದ್ರು ತಲೆ ಮೇಲೆ ಇಟ್ಕೊಳ್ಳೋರು. ಸರ್ ಎಷ್ಟು ಒಳ್ಳೆ ಪಾಠ ಮಾಡಿದ್ವಿ ಸರ್, ನಮಗೆಲ್ಲ ನೀವು ಮಾಡಿದ ಪಾಠ ಇವತ್ತು ನೆನಪಿದೆ ಸರ್. ಇಂಟೆಗ್ರಲ್ 0 to π/2 sin to the power of dx ನೆನಪಿದೆ ಸರ್. ಲೀಚೆಂಡಿಯರ್ ಪ್ರಿನ್ಸಿಪಲ್, ಲಾ ಆಫ್ ಮಾಸ್ ಆಕ್ಷನ್, ಕಿರ್ಚಾಫ್ ಲಾ ಅಂತ ನೀವು ಕಿರ್ಚ್ಕೊಳ್ತಾ ಇದ್ದರೆ ನೆನಪಿದೆ ಸರ್. ಬಿಳಿಯ ಬೆಳಕಿನ ಕೆರಳಾವಳಿಯನ್ನು ಬೇರೆ ಏಳು ಗಂಟೆಗಳ ಸರ್ ಎಲ್ಲ ನೆನಪಿದೆ ಸರ್. ನಮಗೆ ಎಷ್ಟು ಚೆನ್ನಾಗಿ ಮಾಡಿದ್ರಿ ಸರ್, ನಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಸರ್, ನಮ್ಮ ಕಿವಿ ಹಿಡಿದ್ರಿ ಸರ್, ಅಷ್ಟು ಚೆನ್ನಾಗಿ ಇವತ್ತಿಗೂ ಯಾರು ಕಿವಿ ಹಿಡಿದಿಲ್ಲ ಸರ್. ಮಕ್ಕಳ ನೆನಪು ಸವಿ ನೆನಪು ಜೀವನದಲ್ಲಿಂದ ಜೀವಂತವಾಗಿರುವ ನೆನಪು. ಆ
ಹಾಗಾಗಿ ಎಲ್ಲರೂ ಸಹ ಇಷ್ಟೊಂದು ಸಮಾಧಾನದಿಂದ ಶಾಸಕರು ಹೇಳಿದ ಮಾತು ಕೆಲವರಿಗಷ್ಟೇ ಸೀಮಿತ. ಅದು ಯಾರು ನಾವು ಪಾಠವನ್ನು ಸರಿಯಾಗಿ ಮಾಡ್ತಾನೆ ಇರ್ತಾರೆ, ವಿದ್ಯಾರ್ಥಿಗಳಿಗೆ ವಂಚಿಸ್ತಾರೆ ಅಂತ ಶಿಕ್ಷಕರ ಬಗ್ಗೆ ನಿಜವಾಗ್ಲೂ ನಾವೆಲ್ಲರೂ ಸಹ ಕಾನೂನಿಗೆ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಹೇಳಿದ ಮಾತು ಸರ್, ನಿಮ್ಮ ಬಗ್ಗೆ ಎಲ್ಲರೂ ಸಹ ಗೌರವ ಇದೆ ಸರ್. ನಾವು ಮೊನ್ನೆ ಶಾಸಕರು ನಿಜವಾಗ್ಲೂ ಬೇಜಾರು ಮಾಡ್ಬೋದು, ನಾನು ಹೇಳಿದ ರೀತಿ ಬೇರೆ ಇತ್ತು. ಆದರೆ ಟ್ಯಾಲೆಂಟ್ ಆಗಿ ಸಿದ್ಧಂತ ನೀವು ಮನಸ್ಸು ಮಾಡಿದ್ರೆ ಇವತ್ತೇನು 54, 55% 60% ಏನಿದೆ ಅದನ್ನು ನೀವು ಮನಸ್ಸು ಮಾಡಿದ್ರೆ 80% ಮೇಲೆ ತಗೊಂಡು ಹೋಗುವಂಥ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿದೆ. 90ಕ್ಕಿಂತ ಹೆಚ್ಚು ಪ್ರತಿಶತ ಶಿಕ್ಷಕರು ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲೋ ಒಂದು 10% ಅವರು ಸ್ವಲ್ಪ ಇಂಪ್ರೂವ್ಮೆಂಟ್ ಆದರೆ ಅವರು ಸ್ವಲ್ಪ ಪ್ರಯತ್ನ ಪಟ್ಟರೆ 90% ಶಿಕ್ಷಕರು ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರ ಪ್ರಯತ್ನಕ್ಕೆ ಒಂದಷ್ಟು ಕೈ ಜೋಡಿಸಿದ್ರೆ 100% ಗೌರಿಬಿದನೂರಿನ ಫಲಿತಾಂಶ